ನಾವು ಈಗಾಗಲೇ ಯಾವ ಸುದ್ದಿಗಳು ಇದೆ ಅನ್ನೋದನ್ನ ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಹಾಗಾದ್ರೆ ಯಾವ 30 ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ. ಉತ್ತರ ಕರ್ನಾಟಕದ ಜನರಿಗೆ ಇದು ಸಿಹಿ ಸುದ್ದಿ. ಬಹುನಿರೀಕ್ಷಿತ ಮಹದಾಯಿ ನೀರು ಹಂಚಿಕೆ ವಿಚಾರದಲ್ಲಿ ಖುಷಿ ಸುದ್ದಿ ಸಿಕ್ಕಿದೆ. ಮಹದಾಯಿ ನದಿ ನೀರು ಹಂಚಿಕೆ ವಿಚಾರವಾಗಿ ಗೆಜೆಟ್ ನೋಟಿಫಿಕೇಷನ್ಗೆ ಅವಕಾಶ ನೀಡಲಾಗಿದೆ. ಈ ಬಗ್ಗೆ ಅಧಿಸೂಚನೆ ಹೊರಡಿಸಲು ಸುಪ್ರೀಂ ಕೋರ್ಟ್ ಅಸ್ತು ಅಂದಿದೆ. ಅಲ್ಲದೆ ನಿರಂತರ ವಿಚಾರಣೆ ನಡೆಯಲಿದ್ದು, ಎಲ್ಲರಿಗೂ ದಾಖಲೆ ಸಲ್ಲಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈ ತೀರ್ಪನ್ನ ಸರ್ಕಾರ ಹಾಗೂ ಮಹದಾಯಿ ಹೋರಾಟಗಾರರು ಸ್ವಾಗತಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮಹದಾಯಿ ಯೋಜನೆ ಬಗ್ಗೆ, ಮಹದಾಯಿ ಅವಾರ್ಡ್ ಬಗ್ಗೆ 13.42 TMC ಕೂಡಲೇ ಜಾರಿಗೆ ತರೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟ್ ಅವರು ಕರ್ನಾಟಕದ ಅಪ್ಲಿಕೇಶನ್ ಏನು ಹಾಕಿದ್ವಿ, ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಅವಾರ್ಡನ್ನು ನೋಟಿಫಿಕೇಶನ್ ಅಂತ ಮಾಡೋಕ್ಕೆ ಸೆಕ್ಷನ್ 6 ಆಫ್ ದಿ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆ್ಯಕ್ಟು, ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ ಮನವಿಯನ್ನು ಒಪ್ಪಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದು ಅತ್ಯಂತ ಸಂತೋಷದ ಸಂಗತಿ. ವಿಧಾನಸಭೆ ಸದನದಲ್ಲಿ ಇವತ್ತು ಸಿದ್ದರಾಮಯ್ಯ ಭಾಷಣ ಇತ್ತು. ಈ ವೇಳೆ ಸಿಎಂ ಬಿಎಸ್ವೈ ಕಾಲೆಳೆದ್ರು ಸಿದ್ದರಾಮಯ್ಯ. ಬಿಜೆಪಿಯವರು ಜನಾದೇಶದಿಂದ ಬಂದಿದ್ದೇವೆ ಎನ್ನಬಾರದು, ಆಪರೇಷನ್ ಕಮಲದಿಂದ ಬಂದಿದ್ದೇವೆ ಎನ್ನಬೇಕು ಅಂತ ಹೇಳಿದ್ರು. 17 ಶಾಸಕರ ರಾಜೀನಾಮೆಯಿಂದ ಸರ್ಕಾರ ಬಂದಿದ್ದು, ಅವರೆಲ್ಲ ಈಗಲೂ ಕೂಡ ನಮ್ಮ ಸ್ನೇಹಿತರೇ ಅಂತ ಕಿಚಾಯಿಸಿದ್ರು. ಕರ್ನಾಟಕ ಅಂದ ಪ್ರಭು ಚೌಹಾಣರಿಗೂ ಕೂಡ ಕನ್ನಡ ಪಾಠವನ್ನ ಮಾಡಿದ್ರು. ಹಾಗೆ ತಮಾಷೆ ಮಾಡುತ್ತಲೇ ಕೊಂಚ ಸಿಡಿಮಿಡಿಗೊಂಡ್ರು. ಆಪರೇಷನ್ ಕಮಲದ ಮೂಲಕ ಅನೈತಿಕವಾಗಿ ಹುಟ್ಟಿರ್ತಕ್ಕಂಥ ಕೂಸು ಇದು ಈ ಸರ್ಕಾರ. 17 ಜನ ಏನು ಶಾಸಕರು ರಾಜೀನಾಮೆ ಕೊಟ್ಟರು, ಅವರೇನು ಬಿಜೆಪಿಗೆ ಸೇರ್ಕೊಂಡ್ರು, ಅವರಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಹೊರತು ನೀವು ಜನರ ಆದೇಶದಿಂದ ಅಧಿಕಾರಕ್ಕೆ ಬಂದಿಲ್ಲ. ಸಿದ್ದರಾಮಯ್ಯ ಆಪರೇಷನ್ ಕಮಲ ಅನ್ನುತ್ತಲೇ ಆಪರೇಷನ್ ಕಮಲ ಸದ್ಯಕ್ಕೆ ನಿಂತಿದೆ ಅಂದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ನಾವು ಬಿಜೆಪಿಗೆ ಯಾರನ್ನೂ ಕರೆದಿಲ್ಲ, ಆಪರೇಷನ್ ಕಮಲ ನಿಲ್ಲಿಸಿದ್ದೇವೆ ಅಂತ ರಾಜಾರೋಷವಾಗಿ ಹೇಳಿದ್ರು. ಬಿಜೆಪಿಯ ಮನೆಯ ಬಾಗಿಲು ಓಪನ್ ಇದೆ, ಯಾರೇ ಬಂದರೂ ಸ್ವಾಗತ ಅಂತ ಹೇಳಿದ್ರು. ಈ ಮಧ್ಯೆ ಕಟೀಲ್ಗೆ ಝೀರೋ ಟ್ರಾಫಿಕ್ ಮರ್ಯಾದೆ ನೀಡಲಾಯಿತು. ಪೊಲೀಸರ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಾವು ಯಾರನ್ನು ಕರೆಯುವುದಿಲ್ಲ, ಯಾರಿಗೂ ಆಹ್ವಾನ ಮಾಡೋದಿಲ್ಲ. ಆಪರೇಷನ್ ಕಮಲ ಅನ್ನುವಂಥ ಏನಿದೆ ಅದನ್ನು ನಿಲ್ಲಿಸಿದ್ದೇವೆ. ಆದರೆ ನಮ್ಮ ಮನೆಯ ಬಾಗಿಲು ಓಪನ್ ಇದೆ, ಯಾರು. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ ಹೀಗೊಂದು ಅನುಮಾನ ಮೂಡಿಸುವಂತ ಚಟುವಟಿಕೆಗಳು ನಡೀತಾ ಇದ್ದಾವೆ. ಸಿಎಂ ಬಿಎಸ್ವೈಗೆ 16 ಟೆನ್ಷನ್ ನಡುವೆ ಮತ್ತೊಂದು ಬಿಗ್ ಶಾಕ್ ಕಾದಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಮೂಲ ಬಿಜೆಪಿಗರು ಬಂಡಾಯ ಹೇಳುವಂತ ಲಕ್ಷಣ ಕಾಣಿಸ್ತಾ ಇದೆ. ಸಂಪುಟದಲ್ಲಿ ಸ್ಥಾನ ಸಿಗದ ಅತೃಪ್ತಿ ಬಿಜೆಪಿ ಶಾಸಕರು ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಉಮೇಶ್ ಕತ್ತಿ ಹಾಗೂ ಗೂಳಿಹಟ್ಟಿ ಶೇಖರ್ ಜೊತೆ ಎಚ್ಡಿಕೆ ಸಮಾಲೋಚನೆಯನ್ನ ನಡೆಸಿರುವುದು ಭಾರಿ ಕುತೂಹಲವನ್ನು ಮೂಡಿಸಿದೆ. ವಲಸೆ ಬಂದವರಿಗೆ ಸಿಎಂ ಮಣೆಯನ್ನ ಹಾಕ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಕೂರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನೋವನ್ನ ತೋಡಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಸ್ಥಾನಮಾನ ಸಿಗದಿದ್ರೆ ನಿಮ್ಮ ಆಶ್ರಯ ಬೇಕು ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕತ್ತಿ ಗೂಳಿಹಟ್ಟಿ ಶೇಖರ್ ಮಾತು ಕೇಳಿರುವಂತ ಕುಮಾರಸ್ವಾಮಿ ದೇವೇಗೌಡರ ಬಳಿ ಮಾತನಾಡ್ತೇನೆ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಹುಬ್ಬಳ್ಳಿಯ 3,000 ಮಠದ ಉತ್ತರಾಧಿಕಾರಿ ವಿವಾದ ಬಗೆಹರಿಯುವ ರೀತಿ ಕಾಣ್ತಾ ಇಲ್ಲ. ಉತ್ತರಾಧಿಕಾರ ನೇಮಕ ವಿಚಾರವಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಸಭೆ ನಡೆಸಿದ್ರು. ಧಾರವಾಡದಲ್ಲಿ ಭಕ್ತರ ಸಭೆ ನಡೆಸಿ ಎಲ್ಲರ ಸಲಹೆ ಪಡೆದ್ರು. ಲಿಂಗಾಯತ ಭವನದಲ್ಲಿ ನಡೆದ ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವಿವಿಧ ಮುಖಂಡರು ಭಾಗಿಯಾಗಿದ್ರು. ಸಭೆ ಬಳಿಕ ಮಾತನಾಡಿದ ದಿಂಗಾಲೇಶ್ವರ ಸ್ವಾಮೀಜಿ, ಮಠದ ಗದ್ದುಗೆಗಾಗಿ ಈ ಸಭೆ ನಡೆಸಿಲ್ಲ, ಬದಲಾಗಿ ಮಠಕ್ಕೆ ಸುತ್ತಿದ ವಿವಾದ ಬಗೆಹರಿಸಲು ಸಭೆ ಮಾಡ್ತಿದ್ದೇನೆ ಅಂದ್ರು. ಅಷ್ಟೇ ಅಲ್ಲ, ನನ್ನನ್ನ ಗೂಂಡ ಅಯೋಗ್ಯ ಅನ್ನೋರು ತುಂಬಿದ ಸಭೆಯಲ್ಲಿ ಸಾಬೀತುಪಡಿಸಲಿ ಅಂತ ಸವಾಲು ಹಾಕಿದ್ದಾರೆ. ಸಮಯಕ್ಕಂಥದ್ದು ನಾವು 3,000 ವರ್ಷದ ಗದ್ದುಗೆ ಕೂಡಬೇಕನ್ನುವಂಥ ಕಾರಣಕ್ಕಾಗಿ ಅಲ್ಲ, ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ವಿಭಾಗವನ್ನು ಮುಗಿಸ್ಬೇಕು, ಅದು ವ್ಯವಸ್ಥಿತ ರೀತಿಯಲ್ಲಿ ಶಾಂತಿಯುತವಾಗಿ ಮುಗಿಸ್ಬೇಕು. ಮಾತಾಡಿದ್ರೆ ಸಾಕು ವಿವಾದ ಆಗುವಂತ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಇವತ್ತು ಮೈಸೂರಿನಲ್ಲಿ ಅಂಥದ್ದೇ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ಜಾಮೀನನ್ನ ನೀಡಿದ್ದು, ಜಾಮೀನು ನೀಡಿದವರು ಮಾಡಿದಂತ ದೊಡ್ಡ ಅನಾಹುತ ಅಂತ ಹೇಳಿದ್ರು. ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದಲ್ಲಿ ಓದಿ ಬೇರೆ ದೇಶಕ್ಕೆ ಜೈ ಅನ್ನೋರನ್ನ ಇಷ್ಟು ಸುಲಭವಾಗಿ ಬಿಡೋಕಾಗತ್ತಾ? ಯಾಕಾಗಿ ಸ್ಟೇಷನ್ ಬೇಲ್ ನೀಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋರನ್ನ ನೀವು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ ಅಂತ ಹೇಳಿದ್ರೆ ಇದಕ್ಕಿಂತ ದುರದೃಷ್ಟಕರವಾದ ಸಂಗತಿ ಮತ್ತೊಂದಿಲ್ಲ. ಈ ದೇಶದ ನೆಲ ಜಲದಲ್ಲಿ ಇದ್ದು ಇಲ್ಲಿ ಅನ್ನ ಊಟ ಮಾಡಿಕೊಂಡು ಬೇರೆ ದೇಶಕ್ಕೆ ಜಯಕರ ಹಾಕೋರನ್ನ ಬೇಲ್ ಕೊಟ್ಟಿದಾರಲ್ಲ, ಅವ್ರ ಹೆಸರಿರುವಂತ ಇದು ಮಹಾಪರಾಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ವಿಜಯಪುರದಲ್ಲಿ ಸಂತ ಕವಿ ಸರ್ವಜ್ಞ ಜಯಂತಿ ಆಚರಣೆ ಇತ್ತು. ಆದರೆ ಈ ಆಚರಣೆಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗೈರಾಗಿದ್ರು. ಈ ವೇಳೆ ಕರವೇ ಮುಖಂಡ ಪ್ರಕಾಶ್ ಕುಂಬಾರ ಮತ್ತಿತರರು ಅಸಮಾಧಾನವನ್ನ ಹೊರಹಾಕಿದ್ರು. ಈ ವೇಳೆ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಯಿತು. ರಾಜಕಾರಣಿಗಳಿರ್ಲಿ, ಜಿಲ್ಲಾಧಿಕಾರಿ, ಎಸ್ಪಿ ಕೂಡ ಬಂದಿರಲೇ ಇಲ್ಲ. ಇದು ಕನ್ನಡಪರ ಸಂಘಟನೆ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಡಿಯಲ್ಲಿದ್ರು ಕನ್ನಡಕ್ಕೆ ಜೈ ಅಂತಾರೆ ಕೆಲವರು, ಗಡಿ ಒಳಗಿದ್ರು ಕೂಡ ಅನ್ಯ ಭಾಷಾ ಪ್ರೇಮ ತೋರ್ತಾರೆ ಇನ್ನು ಕೆಲವರು. ಇದೀಗ ಬಿಜೆಪಿ ಶಾಸಕರೊಬ್ಬರ ಪತ್ನಿ ಮಹಾರಾಷ್ಟ್ರದ ಮೇಲೆ ಮಮಕಾರವನ್ನ ತೋರಿದಂತ ಘಟನೆ ಕಲಬುರಗಿ ಜಿಲ್ಲೆ ಶಹಾಬಾದ್ ಪಟ್ಟಣದಲ್ಲಿ ನಡೆದಿದೆ. ಶಾಸಕರ ಪತ್ನಿ ಮಹಾರಾಷ್ಟ್ರಕ್ಕೆ ಜೈಕಾರವನ್ನ ಹಾಕಿದ್ದಾರೆ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ್ ಪತ್ನಿಯಿಂದ ಮಹಾರಾಷ್ಟ್ರಕ್ಕೆ ಜೈಕಾರ ಘೋಷಣೆ ಕೇಳಿ ಬಂದಿದೆ. ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮತ್ತಿಮೋಡ್ ಪತ್ನಿ ಜಯಶ್ರೀ ಮಹಾರಾಷ್ಟ್ರಕ್ಕೆ ಜಯವಾಗಲಿ ಅಂತ ಹೇಳಿದ್ದಾರೆ. ತಮ್ಮ ಭಾಷಣದ ಕೊನೆಯಲ್ಲಿ ಜೈ ಹಿಂದ್, ಜೈ ಶಿವಾಜಿ, ಜೈ ಮಹಾರಾಷ್ಟ್ರ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಶಾಸಕರ ಪತ್ನಿಯಿಂದ ಮಹಾರಾಷ್ಟ್ರ ಜೈಕಾರ ಹಿನ್ನೆಲೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. सर्वांना मनापासून पुन्हा आभारी मानते. दोन शब्द सांगते. जय हिंद, जय महाराष्ट्र, जय शिवाजी. जय हिंद, जय महाराष्ट्र, जय शिवाजी. जय हिंद, जय महाराष्ट्र, जय. ಬೆಳಗಾವಿಯಲ್ಲಿ ಯೋಧನ ಕುಟುಂಬವೊಂದಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಅಂಗನವಾಡಿ ಕಟ್ಟಡ ಸ್ಥಳ ವಿವಾದ ಸಂಬಂಧ ಯೋಧನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೋಟಗಟ್ಟಿಯಲ್ಲಿ ಘಟನೆ ನಡೆದಿದೆ. ಯೋಧ ವಿಠಲ್ ಕಡಕೋಳ ಕುಟುಂಬಕ್ಕೆ ಬಹಿಷ್ಕಾರವನ್ನ ಗ್ರಾಮಸ್ಥರು ಹಾಕಿದ್ದಾರೆ. ಜಮ್ಮು ಕಾಶ್ಮೀರದ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಯೋಧ ವಿಠಲ್ ಕಡಕೋಳ ಕುಟುಂಬ ಈಗ ಮತ್ತೆ ಕಂಗಾಲಾಗಿದೆ. ಮುಂದಿನ ತಿಂಗಳು ಯೋಧನ ಸಹೋದರನ ನಿಶ್ಚಿತಾರ್ಥ ನಿಗದಿಯಾಗಿದೆ. ಇಬ್ಬರ ನಿಶ್ಚಿತಾರ್ಥಕ್ಕೂ ಬಹಿಷ್ಕಾರ ಹಾಕಿದ್ದಾರೆ ಗ್ರಾಮಸ್ಥರು. ಯೋಧನ ನಿಶ್ಚಿತಾರ್ಥಕ್ಕೆ ಯಾವ ಅರ್ಚಕರು ಸಹ ಬರ್ತಾ ಇಲ್ಲ. ಮದುವೆ ನಿಂತು ಹೋಗುವ ಆತಂಕದಲ್ಲಿದೆ ಯೋಧನ ಕುಟುಂಬ. ಈ ಮಧ್ಯೆ ಯೋಧನ ಮನೆಗೆ ತಹಶೀಲ್ದಾರ್ ಗಿರೀಶ್ ಸ್ವಾದಿ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬೃಹತ್ ಡ್ರಗ್ಸ್ ಜಾಲವೊಂದು ಪತ್ತೆ ಆಗಿದೆ. 8 ಕೋಟಿಗೂ ಹೆಚ್ಚು ಮೌಲ್ಯದ 5 ಕೆಜಿ ಎಪಿಡ್ರೈನ್ ಪತ್ತೆ ಆಗಿದೆ. ವಿಶ್ವದ ಅತ್ಯಂತ ಅಪಾಯಕಾರಿ ಈ ಎಪಿಡ್ರೈನ್ ಡ್ರಗ್ಸ್ 45 ಹೊಲಿಗೆ ಯಂತ್ರದ ಬಾಬಿನ್ಗಳ ಮೂಲಕ ಡ್ರಗ್ಸ್ಗಳನ್ನ ಆಸ್ಟ್ರೇಲಿಯಾಗೆ ಸಾಗಿಸಲಾಗ್ತಾ ಇತ್ತು. ಸ್ಮಗಲ್ ಮಾಡ್ತಾ ಇದ್ದಂತ ಗ್ಯಾಂಗ್ ಕಸ್ಟಮ್ ಅಧಿಕಾರಿಗಳ ಬಲೆಗೆ ಬಿದ್ದಿದೆ. ಚೆನ್ನೈ ಮೂಲದ ವ್ಯಕ್ತಿಯಿಂದ ಮದುರೈ, ಚೆನ್ನೈನಿಂದ ಬೆಂಗಳೂರು ಮೂಲಕ ರವಾನೆಗೆ ಯತ್ನಿಸಲಾಗಿತ್ತು. ರಸ್ತೆಯಲ್ಲಿ ಹೋಗುವಾಗ ಭಾರಿ ಹುಷಾರಾಗಿರ್ಬೇಕು, ಇಲ್ಲವಾದ್ರೆ ಯಾರು ಎಲ್ಲಿಂದ ಹೇಗ್ ಬಂದು ಗುದ್ದುತ್ತಾರೋ ಗೊತ್ತಾಗಲ್ಲ. ಚಿಕ್ಕಮಗಳೂರಲ್ಲಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದವರಿಗೆ ಹಿಂಬದಿಯಿಂದ ಬೈಕ್ ಸವಾರ ಬಂದು ಗುದ್ದಿದ್ದಾನೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ಘಟನೆ ನಡೆದಿದೆ. ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ರಸ್ತೆ ಬದಿಗೆ ಹಾರಿ ಬಿದ್ದಿರುವ ದೃಶ್ಯ ಭಯಾನಕವಾಗಿದೆ. ಹೆಸರಾಂತ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಪೇಟೆಯಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ಬೆಳಗ್ಗೆ ಬಂದಂತ ಕಾಡಾನೆ ಪೇಟೆ ತುಂಬೆಲ್ಲ ಸವಾರಿಯನ್ನ ಮಾಡಿದೆ. ಮುಂಜಾನೆ ದೇವರ ದರ್ಶನಕ್ಕೆ ಅಂತ ಕ್ಷೇತ್ರದ ಕಡೆ ತೆರಳ್ತಾ ಇದ್ದಂತ ಭಕ್ತರಿಗೆ ಈ ಆನೆ ಕಾಶಿ ಕಟ್ಟೆ ಬಳಿ ಪ್ರತ್ಯಕ್ಷವಾಗಿದೆ. ಸ್ಥಳೀಯರು ಆನೆಯನ್ನ ತಮ್ಮ ಮೊಬೈಲ್ ಮೂಲಕ ಚಿತ್ರೀಕರಿಸಿದ್ದಾರೆ. ಆನೆ ಬಗ್ಗೆ ಎಚ್ಚರಿಕೆಯಲ್ಲಿರುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ಕಳುಹಿಸಿದ್ದಾರೆ. ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಬಿಟ್ಟಿರುವ ಸ್ಥಳಕ್ಕೆ ಇತಿಹಾಸ ತಜ್ಞ ಡಾಕ್ಟರ್ ರಂಗರಾಜ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಕಲ್ಲಿನ ದೋಷದಿಂದ ಸಣ್ಣ ಪ್ರಮಾಣದ ಬಿರುಕು ಪ್ರತಿಮೆಯಲ್ಲಿ ಕಂಡಿದೆ. ನಗರದ ಪ್ರಮುಖ ವೃತ್ತ ಇದಾಗಿರುವುದರಿಂದ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ಇದರಿಂದಾಗಿ ಕಾರ್ಬನ್ ಡೈಆಕ್ಸೈಡ್, ಮಾನಾಕ್ಸೈಡ್ ಇದೆಲ್ಲ ಸೇರಿ ಶಿಲ್ಪ ಹಾಳಾಗ್ತಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಪ್ರತಿಮೆಯಲ್ಲಿ ಕತ್ತಿಗೆ ಬಳಸಿರುವ ಶಿಲೆ ಉತ್ತಮ ಗುಣಮಟ್ಟದ್ದಲ್ಲ, ಹೀಗಾಗಿ ಪದೇ ಪದೇ ಅದು ಹಾಳಾಗ್ತಾ ಇದೆ. ಸದ್ಯ ಪ್ರತಿಮೆಗೆ ಸಣ್ಣ ಪ್ರಮಾಣದ ಬಿರುಕು ಇರೋದ್ರಿಂದ ಹೆಚ್ಚಿನ ಆತಂಕ ಇಲ್ಲ. ಮಳೆಗಾಲದ ಹೊತ್ತಿಗೆ ಪ್ರತಿಮೆ ಸಂರಕ್ಷಣೆ ಮಾಡಿದ್ರೆ ಒಳಿತು ಅನ್ನುವ ಸಲಹೆಯನ್ನ ಕೊಟ್ಟಿದ್ದಾರೆ. ಬಾಡಿಗೆ ಇದ್ದ ಹೋಟೆಲ್ ಖಾಲಿ ಮಾಡಿಸಿದ್ದಕ್ಕೆ ಮಹಿಳೆಯೊಬ್ಬರು ತಿರುಗಿ ಬಿದ್ದಿದ್ದಾಳೆ. ಆ ಮಹಿಳೆ ಮೇಲೆ ಹೋಟೆಲ್ ಮಾಲೀಕ ಹಲ್ಲೆಯನ್ನ ನಡೆಸಿದ್ದಾನೆ. ಕಲಬುರಗಿ ಜಿಲ್ಲೆ ಆಳಿಂದ ತಾಲೂಕಿನ ಬೆಳಮಗಿ ಗ್ರಾಮದ ನಡುಬೀದಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಹೋಟೆಲ್ ಖಾಲಿ ಮಾಡಿಸಿದ್ದಕ್ಕೆ ಅದೇ ಹೋಟೆಲ್ ಮುಂದೆ ಮತ್ತೊಂದು ಶೆಡ್ ಅನ್ನ ಹಾಕಿ ಹೋಟೆಲ್ ನಿರ್ಮಾಣವನ್ನ ಮಾಡಲಾಗಿತ್ತು. ತನ್ನ ಸ್ವಂತ ಹೋಟೆಲ್ ಮುಂದೆ ಮತ್ತೊಂದು ಹೋಟೆಲ್ ನಿರ್ಮಿಸಿದ್ದಕ್ಕೆ ಮಾಲೀಕ ರೊಚ್ಚಿಗೆದ್ದಿದ್ದಾರೆ. ಹೋಟೆಲ್ ಮುಂಭಾಗದ ಹೋಟೆಲ್ ತೆರವುಗೊಳಿಸುವಂತೆ ಸೂಚಿಸಿದ್ರೂ ಕೂಡ ಮಹಿಳೆ ತೆರವನ್ನ ಮಾಡಿರಲಿಲ್ಲ. ಇದರಿಂದ ಕುಪಿತಗೊಂಡಂತ ಮಾಲೀಕ ಹೋಟೆಲ್ ನಿರ್ಮಿಸಿದ ತಾಯಿ ಮತ್ತು ಮಗನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ.
ಸ್ವಾಮೀಜಿಗಳು ಆಡುವ ಮಾತು ಸದಾ ಸಮಾಜಕ್ಕೆ ಒಳಿತು ಮಾಡುವ ತರ ಇರಬೇಕು. ಆದ್ರೆ ಕೆಲ ಸ್ವಾಮೀಜಿಗಳು ಬಾಯ್ ಬಿಟ್ರೆ ಅದು ಬರೀ ವಿವಾದವೇ ಆಗತ್ತೆ. ಈಗ ಶ್ರೀರಾಮ ಸೇನೆ ಆಂದೋಲನ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಮತ್ತೊಂದು ವಿವಾದ ಮಾಡಿಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಪಾಕ್ ನಿರ್ಮಿಸಿದವರು ಮಹಾತ್ಮರಾಗಿದ್ದು ದುರ್ದೈವ ಅನ್ನೋ ಮೂಲಕ ಎಲ್ಲರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಛತ್ರಪತಿ ಶಿವಾಜಿ, ಸುಭಾಷ್ ಚಂದ್ರ ಬೋಸ್, ಆಜಾದ್ ನಮ್ಗೆಲ್ಲ ಆದರ್ಶ ಅಂದಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ 3 ವಿದ್ಯಾರ್ಥಿಗಳ ನಾಲಿಗೆ ಕತ್ತರಿಸಿ ತಂದ್ರೆ 3 ಲಕ್ಷ ಬಹುಮಾನ ಕೊಡ್ತೇವೆ ಅನ್ನುವ ಮೂಲಕ ಕಿಚ್ಚನ್ನ ಹೊತ್ತಿಸಿದ್ದಾರೆ. ಆದರ್ಶ ಆಗ್ಬೇಕಾಗಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್, ನಮಗೆ ಆದರ್ಶ ಆಗ್ಬೇಕಾಗಿದ್ದು ಸುಭಾಷ್ ಚಂದ್ರ ಬೋಸ್, ನಮಗೆ ಆದರ್ಶ ಆಗ್ಬೇಕಾಗಿದ್ದು ಚಂದ್ರಶೇಖರ್ ಆಜಾದ್, ರಾಣಾ ಪ್ರತಾಪ್ ಸಿಂಹ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ. ಇವರನ್ನ ಆದರ್ಶವನ್ನಾಗಿಟ್ಕೊಂಡ್ರೆ ಮಾತ್ರ ಭಾರತ ಹಿಂದೂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ. ಕೆಎಸ್ಆರ್ಟಿಸಿ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂಬುದು ಸಾರಿಗೆ ನೌಕರರ ಬಹುಕಾಲದ ಬೇಡಿಕೆ. ಇದಕ್ಕಾಗಿ ಸಾರಿಗೆ ನೌಕರರು ರಾಜ್ಯವ್ಯಾಪಿ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ಕೂತಿದ್ರು. ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿದಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮುಷ್ಕರ ಕೈಬಿಡುವಂತೆ ಮನವಿಯನ್ನ ಮಾಡಿದ್ರು. ಈಗಾಗಲೇ ಅಧಿಕಾರಿಗಳ ಸಮಿತಿ ರಚನೆ ಮಾಡಿದ್ದು ಶೀಘ್ರ ಬಗೆಹರಿಸುತ್ತೇವೆ ಅಂತ ಹೇಳಿದ್ರು. ಹಾಗೆ ತೆಲಂಗಾಣ ನೌಕರರಿಗೆ ಆದಂತ ಪರಿಸ್ಥಿತಿ ನಿಮಗೆ ಬರೋದು ಬೇಡ ಅಂತ ಪರೋಕ್ಷ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನಮ್ಮ ಎಲ್ಲ 1,45,000 ಕಾರ್ಮಿಕರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಲವಾರು ಘಟನೆಗಳನ್ನ ನಮ್ಮನ್ನೆಲ್ಲರೂ ಕೂಡ ಸರ್ಕಾರಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ವಿಭಜನೆ ಆಗಿರ್ತಕ್ಕಂಥ ರಾಜ್ಯ ತೆಲಂಗಾಣ, ಅಲ್ಲಿ ಆಗಿರ್ತಕ್ಕಂಥ ಗೊಂದಲವನ್ನು ನೀವೆಲ್ಲರೂ ಕೂಡ ಪ್ರತ್ಯಕ್ಷ ಮತ್ತು ಅದರ ಜೊತೆಗೆ ತಾರತಮ್ಯದ ನಿವಾರಣೆ ಮಾಡಲಿಕ್ಕೆ ಏನೇನು ನಾವು ಕ್ರಮಗಳನ್ನು ತಗೋಬೇಕು. ಸಾರಿಗೆ ನೌಕರರ ಮುಷ್ಕರಕ್ಕೆ ವಿಜಯಪುರದಲ್ಲಿ ಯಾವುದೇ ಬೆಂಬಲ ಸಿಗಲಿಲ್ಲ. ಬಸ್ ಸಂಚಾರ ಯಾವುದೇ ಪ್ರತಿದಿನದಂತೆ ಇದ್ದು ಬಸ್ಗಳು ಎಂದಿನಂತೆ ಓಡಾಡ್ತಾ ಇವೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಸಾರಿಗೆ ಮುಷ್ಕರಕ್ಕೆ ಯಾವುದೇ ಬೆಂಬಲ ಸಿಗಲಿಲ್ಲ. ಹಾಗೆ ಯಾದಗಿರಿಯಲ್ಲೂ ಕೂಡ ಯಾವುದೇ ಬೆಂಬಲ ವ್ಯಕ್ತವಾಗಲಿಲ್ಲ. ನೌಕರರು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇನ್ನೊಂದೆಡೆ ಕಲಬುರಗಿಯಲ್ಲೂ ಬೆಂಬಲ ಸಿಗಲಿಲ್ಲ. ಬಸ್ ಸಂಚಾರ ಎಂದಿನಂತಿದೆ. ಇನ್ನೊಂದೆಡೆ ರಾಯಚೂರು, ಕೊಪ್ಪಳದಲ್ಲೂ ಬಸ್ ಸಂಚಾರ ಯಥಾಸ್ಥಿತಿಯೇ ಇತ್ತು. ಸಾರಿಗೆ ನೌಕರರ ಮುಷ್ಕರಕ್ಕೆ ಹುಬ್ಬಳ್ಳಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಲಿಲ್ಲ. ಪ್ರತಿಭಟನೆಯಲ್ಲಿ ಭಾಗವಹಿಸದಂತೆ ಸರ್ಕಾರದಿಂದ ನೋಟಿಸ್ ಜಾರಿಯಾದ ಕಾರಣ ಎಲ್ಲರ ರಜೆ ಕ್ಯಾನ್ಸಲ್ ಆಗಿತ್ತು. ಇಲ್ಲಿ ಹಾವೇರಿಯಲ್ಲಿ ಸಾರಿಗೆ ಬಸ್ಗಳು ಎಂದಿನಂತೆ ರಸ್ತೆಗಿಳಿದಿದ್ವು. ಜಿಲ್ಲೆಯಾದ್ಯಂತ ಈ ಮುಷ್ಕರದ ಬಿಸಿ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ಮುಷ್ಕರದ ಬಿಸಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ತಟ್ಟಿಲ್ಲ. ಯಾವುದೇ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗಲಿಲ್ಲ. ಶಾಲಾ ಕಾಲೇಜುಗಳು ಕೆಲಸಕ್ಕೆ ತೆರಳಬೇಕಾದವರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಲಿಲ್ಲ. ಹಾಸನದಲ್ಲೂ ಬಸ್ ಸಂಚಾರ ಎಂದಿನಂತೆಯೇ ಇತ್ತು. ಯಾವುದೇ ಪ್ರತಿಭಟನೆ ಇರಲಿಲ್ಲ. ಯಾವುದೇ ಸಮಸ್ಯೆಯೂ ಆಗಲಿಲ್ಲ. ಇನ್ನು ಆನೇಕಲ್ನಲ್ಲಿ ಎಂದಿನಂತೆ ಸಾಗಿತ್ತು ಸಾರಿಗೆ ಸಂಚಾರ. ತಮಿಳುನಾಡು ಸೇರಿದಂತೆ ಎಲ್ಲಾ ಕಡೆ ಬಸ್ ಸಂಚಾರ ಇತ್ತು. ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲೂ ಬಸ್ ಸಂಚಾರಕ್ಕೆ ಅಡ್ಡಿ ಆಗಲಿಲ್ಲ. ಮಂಗಳೂರು, ಉಡುಪಿ, ಕಾರವಾರ ಸೇರಿದಂತೆ ಕರಾವಳಿ ನಗರಗಳಲ್ಲಿ ಬಸ್ ಸಂಚಾರ ಎಂದಿನಂತಿತ್ತು. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ. ಚಿಕ್ಕಮಗಳೂರಿನಲ್ಲಿ ಬಸ್ ಸಂಚಾರಕ್ಕೆ ಬ್ರೇಕ್ ಬೀಳಲೇ ಇಲ್ಲ. ಯಾವ ಸಿಬ್ಬಂದಿಯೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲ. ಉಳಿದ ಪ್ರಮುಖ 10 ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಪದ್ಮಶ್ರೀ ಪುರಸ್ಕೃತ ಹರೇಕಳ ಅಹಜಪ್ಪ ಮುಗ್ಧತನವೇ ಕೆಲವರಿಗೆ ಬಂಡವಾಳ ಆಗ್ಬಿಟ್ಟಿದೆ ನೋಡಿ. ಉಡುಪಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಸಭೆಗೆ ಹಾಜಬ್ಬಾಗೆ ಆಹ್ವಾನವನ್ನ ಕೊಡಲಾಗಿತ್ತು. ಹಾಜಬ್ಬಾರ ಮುಗ್ಧತೆ ದುರ್ಬಳಕೆ ಮಾಡಿಕೊಂಡು ಸಭೆ ಉದ್ಘಾಟನೆಗೆ ಪ್ಲಾನ್ ಮಾಡಿದ್ರು. ಪ್ರಜಾಭಾರತ ಎಂಬ ಹೆಸರಿನಲ್ಲಿ ಪೌರತ್ವ ವಿರೋಧಿ ಹೋರಾಟದ ಸಂಘಟಕರ ಪ್ಲಾನ್ ತಿಳಿದ ಹಾಜಬ್ಬ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದಾರೆ. ಕಾರ್ಯಕ್ರಮ ಆಯ್ತು. ಯಾವ ಕಾರ್ಯಕ್ರಮ ನನಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಸಂಶಿಸಬೇಕು. ನನಗೆ ನಾ ಬರ್ತಾನೆ ಒಪ್ಪಿಕೊಂಡು ಹೌದು ನನಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಿಮಗೆಲ್ಲ ನನಗೆ ಸಂಶಿಸಬೇಕು. ನನ್ನ ಅವ್ರನ್ನ ಭಾಗವಹಿಸಿ ಆಗೋದಿಲ್ಲ ಅಂತ ಕೂಡ ದೂರವಾಣಿ ಮುಖಾಂತರ ಬರ್ತಾನೆ. ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಹುತಾತ್ಮರಾದ ಮಂಡ್ಯನ ಯೋಧ ಗುರು ಸ್ಮಾರಕ ಸಂಬಂಧ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿ ಪತ್ರ ಬರೆದಿದ್ದಾರೆ. ಸ್ಮಾರಕ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಮದ್ದೂರು ತಾಲೂಕಿನ ಗುಡಿಗೆರೆಯಲ್ಲಿ ಸಿಆರ್ಪಿಎಫ್ನಿಂದ ಸ್ಮಾರಕ ನಿರ್ಮಾಣ ಆಗಲಿದೆ. ಜಿಲ್ಲಾಡಳಿತದಿಂದ ಸಮಾಧಿ, ಉದ್ಯಾನವನ, ಕಲ್ಲು ಬೆಂಚು ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಶಾಲೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ಪೋಷಕರು ಬೈತಾರೆ ಅನ್ನೋ ಭಯದಿಂದ ಬಾಲಕನೊಬ್ಬ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ. ನೆಲಮಂಗಲದ ವಾಜರಹಳ್ಳಿ ಗ್ರಾಮದ ರವಿಕುಮಾರ್ ಶೋಭಾ ಮಗ ಮನೋಜ್ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ. ಮನೆ ಬಿಟ್ಟು ಹೋಗುವ ಮುಂಚೆ ಪತ್ರವನ್ನ ಬರೆದಿಟ್ಟು ಹೋಗಿದ್ದಾನೆ.
ಪೊಲೀಸರಿಗೆ ಸದಾ ಬಿಡುವಿಲ್ಲದ ಕೆಲಸ, ದೈಹಿಕ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಈ ಒತ್ತಡ ನಿವಾರಣೆಗಾಗಿ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ ಬೆಂಗಳೂರು ಪೊಲೀಸರು. ಸ್ಟೇಜ್ ಒಂದರ ಮೇಲೆ ಪೊಲೀಸರು ಫುಲ್ ಡಾನ್ಸ್ ಮಾಡಿದ್ದಾರೆ. ಡಿಸಿಪಿ ಭೀಮಾಶಂಕರ್ ಗುಳಿದ್ ಸೇರಿ ಪೊಲೀಸರು ಡಾನ್ಸ್ ಮಾಡಿದ್ದಾರೆ. ಲಾಂಬು ಡ್ಯಾನ್ಸ್ ಮಾಡಿ ರಿಲ್ಯಾಕ್ಸ್ ಆದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರೇ ಸಿಡಿದೆದ್ದಿದ್ದಾರೆ. ಮೈಸೂರು ತಾಲೂಕು ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಏಕಾಏಕಿ ಸಾಮಾನ್ಯ ಸಭೆ ರದ್ದುಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸದಸ್ಯರು ಪ್ರತಿಭಟನೆಗಿಳಿದ್ರು. ಸಭೆ ರದ್ದುಪಡಿಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 10ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿ ಅಕ್ರಮಗಳನ್ನು ಮುಚ್ಚಿ ಹಾಕುವ ಹುನ್ನಾರವು ಅಂತ ಆರೋಪವನ್ನು ಮಾಡಿದ್ದಾರೆ. ಪ್ರಭಾರ ಅಧ್ಯಕ್ಷ ಮತ್ತು ಪಿಡಿಒ ವಿರುದ್ಧ ಘೋಷಣೆಯನ್ನು ಕೂಗಿ ಅನುದಾನ ದುರ್ಬಳಕೆ ಆಗಿದೆ ಅಂತ ಆರೋಪವನ್ನು ಮಾಡಿದರು. ಪ್ರತಿಭಟನೆ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದಂತ ಇಒ ಶ್ರೀಕಂಠ ರಾಜ ಅರಸ ಸದಸ್ಯರ ಮನವೊಲಿಕೆಗೆ ಯತ್ನಿಸಿದರು. ಸುಮಾರು 3.25 ತಿಂಗಳಾಗಿದೆ. ಏಕಾಏಕಿ ನಾವು 10:55 ನಾವು ಬಂದಿದ್ದೇವೆ. ಏಕಾಏಕಿ ಸೆಕ್ರೆಟರಿಕಲ್ಲಿ ಹೇಳ್ಸ್ಬಿಟ್ಟು ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಅಧಿಕಾರಿ ವರ್ಗದವರು 50 ಗಂಟೆ ಪಾಸ್ ಇದ್ದಾಗ ಮಾಹಿತಿನೂ ಕೊಟ್ಟಿಲ್ಲ. ಉಳಿದ ಪ್ರಮುಖ 5 ಸುದ್ದಿಗಳನ್ನು ನೋಡೋದು ಬಾಕಿ ಇದೆ, ನೋಡೋಣ ಬ್ರೇಕ್. ಜಿಲ್ಲೆ 30 ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಉಳಿದಂತ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ. ರಾಜ್ಯದಲ್ಲಿ ಮೌಢ್ಯ ನಿಷೇಧ ಕಾಯ್ದೆ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಮಧ್ಯೆನೆ ದೇವರ ಹೆಸರಿನಲ್ಲಿ ಕೋಣ, ಕುರಿಗಳನ್ನ ಬಲಿ ನೀಡುವಂತ ಸಂಪ್ರದಾಯ ಇನ್ನೂ ಜಾರಿಯಲ್ಲಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕುರಡಿ ಹಾಗೂ ಮಾಚನೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಆಂಧ್ರದಿಂದ ಕೋಣ ಕಡಿಯುವುದಕ್ಕಾಗಿ ಭೂತಬಿಲ್ಲಿ ಎಂಬುವರನ್ನ ಕರೆಸಲಾಗಿತ್ತು. 30 ಕೋಣ, 300ಕ್ಕೂ ಅಧಿಕ ಪ್ರಾಣಿ ಬಲಿ ನೀಡಲಾಗಿದೆ. ಪ್ರಾಣಿ ಬಲಿ ನೀಡಿದ್ರಿಂದ ಗ್ರಾಮಗಳ ರಸ್ತೆಗಳು ರಕ್ತಮಯವಾಗಿದೆ. ರಾಮನಗರ ತಾಲೂಕಿನ ಚುಂಚಕ ಗ್ರಾಮದಲ್ಲಿ ಕರಡಿ ದಾಳಿ ನಡೆದಿದ್ದು, ಗೌರಮ್ಮ ಅನ್ನುವರ ಮೇಲೆ ಕರಡಿ ದಾಳಿ ನಡೆದಿದೆ. ಹಂದಿಗುಂದಿ ಅರಣ್ಯಕ್ಕೆ ಹೊಂದಿಕೊಂಡಿರುವ ಗ್ರಾಮದಲ್ಲಿ ಕರಡಿ ದಾಳಿ ಮಾಡಿದೆ. ದಾಳಿಯ ಸ್ಥಳದಲ್ಲಿ ಮತ್ತೊಂದು ಕರಡಿ ಸಹ ಇತ್ತು ಅಂತ ಹೇಳಲಾಗಿದೆ. ದಾಳಿಯಿಂದ ಗೌರಮ್ಮ ಅವರ ಕೈಕಾಲುಗಳಿಗೆ ಗಂಭೀರ ಗಾಯ ಆಗಿದೆ. ಬೆಂಗಳೂರಿನ ವಿವಿಧ ಕಡೆ ಕಳ್ಳತನ, ದರೋಡೆ, ಸುಲಿಗೆ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ. ಹೀಗೆ ಸಿಕ್ಕ ವಸ್ತುಗಳನ್ನು ವಾರಸುದಾರರಿಗೆ ವಾಪಸ್ ಮಾಡುವಂತ ಸರಳ ಸಮಾರಂಭ ನಡೆಯಿತು. ಈ ಸಮಾರಂಭಕ್ಕೆ ಈ ಬಾರಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಂದಿದ್ರು. ಕಳ್ಕೊಂಡಿದ್ದಂತಹ ಮಾಲೀಕರಿಗೆ ಕೆಲ ವಸ್ತುಗಳನ್ನು ಹಸ್ತಾಂತರಿಸಿದ್ರು. ಈ ವೇಳೆ ಪೊಲೀಸರ ಕಾರ್ಯವನ್ನ ಪುನೀತ್ ಶ್ಲಾಘಿಸಿದ್ರು. ನಾಳೆ ದೇಶವ್ಯಾಪಿ ಮಹಾಶಿವರಾತ್ರಿ ಸಂಭ್ರಮ. ರಾಜ್ಯದಲ್ಲೂ ಶಿವನ ಆರಾಧನೆಗೆ ಸಿದ್ಧತೆ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಶಿವರಾತ್ರಿಗೆ ತಯಾರಿ ನಡೆದಿದೆ. ಶಿವನ ಆರಾಧನೆಗೆ ಬರೋ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಲಾಡು ಮಾರಾಟ ಮಾಡಲಾಯಿತು. ಇದಕ್ಕಾಗಿ 7.5 ಲಕ್ಷ ಲಾಡನ್ನ ತಯಾರಿಸಲಾಗಿದೆ. ಈಗಾಗಲೇ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ನಾಳೆ ಶಿವರಾತ್ರಿ ಹಬ್ಬ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಿದ್ಧತೆ ನಡೆದಿದೆ. ಅರಮನೆ ಆವರಣದ ತ್ರಿನೇಶ್ವರ ದೇವಾಲಯದಲ್ಲಿ ಚಿನ್ನದ ಕೊಳಗ ಹಸ್ತಾಂತರ ಮಾಡಲಾಗಿದೆ. ಜಿಲ್ಲಾಡಳಿತ, ಮುಜರಾಯಿ ಇಲಾಖೆಯಿಂದ ಅರ್ಚಕರಿಗೆ ಕೊಳಗ ಹಸ್ತಾಂತರ ಮಾಡಲಾಯಿತು. ಬರೋಬ್ಬರಿ 11 ಕೆಜಿ ತೂಕದ ಅಪರಂಜಿ ಚಿನ್ನದ ಶಿವನ ಮುಖವಾಡ ಇದು. ವರ್ಷ ಪೂರ್ತಿ ಜಿಲ್ಲಾ ಖಜಾನೆಯಲ್ಲಿರುವಂತಹ ಈ ಮುಖವಾಡವನ್ನ ಶಿವರಾತ್ರಿ ಮುನ್ನ ದಿನ ದೇವಾಲಯಕ್ಕೆ ಹಸ್ತಾಂತರ ಮಾಡಲಾಗುತ್ತದೆ. ಶಿವರಾತ್ರಿ ದಿನ ಶಿವಲಿಂಗಕ್ಕೆ ಕೊಳಗವನ್ನ ಧಾರಣೆ ಮಾಡಲಾಗುತ್ತೆ. ವಿಶೇಷವಾದಂತಹ ಚಿನ್ನದ ಕೊಳಗವನ್ನ ಲಿಂಗಕ್ಕೆ ಧಾರಣೆ ಮಾಡಲಾಗ್ತದೆ. ನೀವೀಗ ನೋಡ್ತಾ ಇರುವಂತದ್ದು, ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸುಮಾರು 11 ಕೆಜಿ ತೂಕದ ಅಪರಂಜಿ ಚಿನ್ನವನ್ನ ನೀಡಲಾಗಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದ ಒಂದು ಶಿವನ ಮೂರ್ತಿ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ನಾಳೆ ಮಹಾಶಿವರಾತ್ರಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಅಪರಂಜಿ ಚಿನ್ನದ ಮುಖವಾಡ ಇರುವಂತಹ ಕೊಳಗವನ್ನ ನೀಡಲಾಗಿರುವಂಥದ್ದು. ನಾಳೆ ಇದನ್ನ ಇಟ್ಟು ವಿಶೇಷವಾದಂಥ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ವರ್ಷದಲ್ಲಿ ನಾವು ಯಾವ ಪೂಜೆ ಮಾಡದೇ ಇದ್ರೂ ಕೂಡ ಈ ಯಾಮದಲ್ಲಿ
4 ಯಾಮ ಪೂಜೆ ಮಾಡಿದಾಗ ತಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾನೆ. ಅದೇ ರೀತಿ ಕೂಡ 4 ಯಾಮ ಪೂಜೆ ಮಾಡಿದಾಗ ಈಶ್ವರ ಸದ್ಭಕ್ತಿಯನ್ನು ಕೊಟ್ಟು ಸಮಸ್ತ ನಾಡಿನ ಜನಗಳಿಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಕ್ಕಂಥದ್ದು. ಅದರಲ್ಲೂ ಮೈಸೂರಿನ ಭಾಗದಲ್ಲಿ ಅರಮನೆಯಲ್ಲಿ ತ್ರಿನೇಶ್ವರ ದೇವಸ್ಥಾನದಲ್ಲಿ ಚಿನ್ನದ ಕೊಳಗ ಧಾರಣೆ ಮಾಡಿ ವಿಶೇಷವಾಗಿ ಪೂಜೆ ಇರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ವರ್ಷದಲ್ಲಿ ನಾವು ಯಾವ ಪೂಜೆ ಮಾಡದೇ ಇದ್ರೂ ಕೂಡ. ಇದು ಇವತ್ತಿನ 30 ಜಿಲ್ಲೆ 30 ಸುದ್ದಿ. ಈಗ 3,000 ಕೋಟಿ ಮಂದಿರದ ಕುರಿತಾದ ಜೈ ಶ್ರೀರಾಮ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.